ಗುಜರಾತ್ ಟೈಟಾನ್ಸ್ ವಿರುದ್ಧ ಮೇ 4, 2024 ರಂದು ನಡೆದ ಐಪಿಎಲ್ 2024ರ ಒಂದು ಮಹತ್ವದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ 4 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಆರ್ಸಿಬಿ 148 ರನ್ಗಳ ಗುರಿಯನ್ನ ತುಂಬಾನೇ ಸುಲಭವಾಗಿ ಚೇಸ್ ಮಾಡಿತು. ಕೇವಲ 13.4 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸಿತು. ಈ ಗೆಲುವು ಬೆಂಗಳೂರಿಗೆ ಬಹಳ ಮುಖ್ಯವಾಗಿತ್ತು. ಲೀಗ್ ಅಂಕಪಟ್ಟಿಯಲ್ಲಿ ಅವರ ಸ್ಥಾನವನ್ನ ಮತ್ತಷ್ಟು ಗಟ್ಟಿಗೊಳಿಸಿತು ಮತ್ತು ಪ್ಲೇಆಫ್ಗೆ ಹೋಗುವ ಅವರ ಆಸೆಯನ್ನ ಜೀವಂತವಾಗಿ ಉಳಿಸಿತು. ಆರ್ಸಿಬಿಯ ಯಶಸ್ವಿ ಚೇಸ್ಗೆ ಭದ್ರ ಬುನಾದಿ ಹಾಕಿದ್ದು ನಾಯಕ ಫಾಫ್ ಡು ಪ್ಲೆಸಿಸ್ ಮತ್ತು ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರ ವಿಸ್ಫೋಟಕ ಆರಂಭಿಕ ಜೊತೆಯಾಟ. ಡು ಪ್ಲೆಸಿಸ್ ಕೇವಲ 23 ಎಸೆತಗಳಲ್ಲಿ 64 ರನ್ಗಳ ಸಿಡಿಲಬ್ಬರದ ಬ್ಯಾಟಿಂಗ್ನೊಂದಿಗೆ ದಾಳಿಯನ್ನ ಮುನ್ನಡೆಸಿದ್ರು. ಅವರ ಇನ್ನಿಂಗ್ಸ್ನಲ್ಲಿ 10 ಬೌಂಡರಿ ಮತ್ತು 3 ಸಿಕ್ಸರ್ಗಳಿದ್ದವು. ಕೊಹ್ಲಿ 27 ಎಸೆತಗಳಲ್ಲಿ 42 ರನ್ ಗಳಿಸಿ ಉತ್ತಮ ಸಾಥ್ ನೀಡಿದರು. ಅವರ ಇನ್ನಿಂಗ್ಸ್ನಲ್ಲಿ 2 ಬೌಂಡರಿ ಮತ್ತು 4 ಸಿಕ್ಸರ್ಗಳು ಸೇರಿದ್ದವು. ಕೇವಲ 5.5 ಓವರ್ಗಳಲ್ಲಿ ಅವರ 92 ರನ್ಗಳ ಬೃಹತ್ ಜೊತೆಯಾಟ ಆರ್ಸಿಬಿ ಉತ್ತಮ ರನ್ ರೇಟ್ ಕಾಯ್ದುಕೊಳ್ಳುವಂತೆ ಮಾಡಿತು. ಚೇಸ್ ಮಾಡುವ ಒತ್ತಡವನ್ನ ತುಂಬಾ ಕಡಿಮೆ ಮಾಡಿತು. ಅಷ್ಟೇ ಅಲ್ಲ, ಐಪಿಎಲ್ ಇತಿಹಾಸದಲ್ಲಿ ಆರ್ಸಿಬಿ ಗಳಿಸಿದ ಅತಿ ಹೆಚ್ಚು ಪವರ್ ಪ್ಲೇ ಸ್ಕೋರ್ ಕೂಡ ಇದಾಗಿದೆ. ಪಂದ್ಯದ ಆರಂಭದಲ್ಲಿ ಮೊಹಮ್ಮದ್ ಸಿರಾಜ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ಆರ್ಸಿಬಿಗೆ ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಆರ್ಸಿಬಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆರಿಸಿಕೊಂಡ ಮೇಲೆ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಶುರು ಮಾಡಿತು. ಆದರೆ ಶುರುವಿನಲ್ಲೇ ಗುಜರಾತ್ ಬ್ಯಾಟಿಂಗ್ ಒತ್ತಡಕ್ಕೆ ಸಿಲುಕಿತು. ಬೇಗನೆ 3 ವಿಕೆಟ್ ಕಳೆದುಕೊಂಡು ಕೇವಲ 19 ರನ್ಗೆ ತಲುಪಿತ್ತು. ಒಂದು ಹಂತಕ್ಕೆ ಸಂಕಷ್ಟಕ್ಕೆ ಸಿಕ್ಕಾಕಿಕೊಂಡಿತ್ತು. ಆದರೆ ಈ ಆರಂಭಿಕ ಆಘಾತದ ನಂತರ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಚೇತರಿಸಿಕೊಂಡ್ರು. ಶಾರುಖ್ ಖಾನ್ 37 ರನ್ ಗಳಿಸಿ ತಂಡಕ್ಕೆ ಆಧಾರವಾದ್ರೆ, ಡೇವಿಡ್ ಮಿಲ್ಲರ್ 30 ರನ್ ಕೊಡುಗೆ ನೀಡಿ ಇನ್ನಿಂಗ್ಸ್ಗೆ ಸ್ಥಿರತೆ ತಂದ್ರು. ರಾಹುಲ್ ತೆವಾಟಿಯಾ ಕೇವಲ 21 ಬಾಲ್ಗಳಲ್ಲಿ ಅಮೂಲ್ಯ 35 ರನ್ ಸಿಡಿಸಿ ತಂಡದ ಸ್ಕೋರ್ 140 ರನ್ ಗಡಿ ದಾಟೋಕೆ ನೆರವಾದ್ರು. ಕೊನೆಗೆ ಗುಜರಾತ್ ಟೈಟನ್ಸ್ ತಂಡ 19.3 ಓವರ್ಗಳಲ್ಲಿ 147 ರನ್ಗಳಿಗೆ ಆಲ್ ಔಟ್ ಆಯಿತು. ಗುಜರಾತ್ ಟೈಟನ್ಸ್ ತಂಡವನ್ನು ಕಟ್ಟಿಹಾಕೋದ್ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬೌಲರ್ಗಳು ಒಗ್ಗಟ್ಟಿನ ಪ್ರದರ್ಶನ ನೀಡಿದ್ರು. ಮೊಹಮ್ಮದ್ ಸಿರಾಜ್ ಬೌಲಿಂಗ್ನಲ್ಲಿ ಮಿಂಚಿದ್ರು. 29 ರನ್ಗಳಿಗೆ 2 ವಿಕೆಟ್ ಪಡೆದ್ರು. ಯಶ್ ದಯಾಳ್ ಮತ್ತು ವಿಜಯಕುಮಾರ್ ವೈಶಾಖ್ ಕೂಡ ತಲಾ 2 ವಿಕೆಟ್ ಪಡೆದು ತಂಡಕ್ಕೆ ದೊಡ್ಡ ಕೊಡುಗೆ ನೀಡಿದ್ರು. ಹಾಗೆ ಕ್ಯಾಮರಾನ್ ಗ್ರೀನ್, ಸಾಯಿ ಸುದರ್ಶನ್ ಅವರನ್ನು ಔಟ್ ಮಾಡಿ ಬುದ್ಧಿವಂತಿಕೆ ತೋರಿದ್ರು. ಗುಜರಾತ್ನ ಪ್ರಮುಖ ಬೌಲರ್ ರಶೀದ್ ಖಾನ್ ಈ ಪಂದ್ಯದಲ್ಲಿ 49 ರನ್ಗಳಿಗೆ 2 ವಿಕೆಟ್ ಪಡೆದ್ರು. ಆರ್ಸಿಬಿ ಬೌಲರ್ಗಳ ಈ ಒಗ್ಗಟ್ಟಿನ ಪ್ರದರ್ಶನದಿಂದಾಗಿ ಗುಜರಾತ್ ಮಧ್ಯಮ ಕ್ರಮಾಂಕ ಚೇತರಿಸಿಕೊಂಡಿದ್ರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಬ್ಯಾಟಿಂಗ್ ಪಿಚ್ನಲ್ಲಿ 147 ರನ್ ಗಳಿಸೋದು ಸುಲಭದ ಗುರಿಯಾಯಿತು. ಫಾಫ್ ಡು ಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ಕೊಟ್ಟ ಅಬ್ಬರದ ಆರಂಭದ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮಧ್ಯಮ ಓವರ್ಗಳಲ್ಲಿ ಕುಸಿತ ಕಂಡಿತು. 92 ರನ್ಗಳಿಗೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಆಡುತ್ತಿದ್ದ ಆರ್ಸಿಬಿ ಕೇವಲ 25 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ದಿಢೀರ್ ಕುಸಿತ ಕಂಡಿತು. ತಂಡದ ಸ್ಕೋರ್ 6 ವಿಕೆಟ್ಗೆ 117ಕ್ಕೆ ಇಳಿದು ಬಿಡ್ತು. ಇದು ಚೇಸಿಂಗ್ನಲ್ಲಿ ತೀವ್ರ ಆತಂಕ ಸೃಷ್ಟಿಸಿತು. ಆದರೆ ಅನುಭವಿ ದಿನೇಶ್ ಕಾರ್ತಿಕ್ ಮತ್ತು ಸ್ವಪ್ನಿಲ್ ಸಿಂಗ್ ಸಮಚಿತ್ತದ ಬ್ಯಾಟಿಂಗ್ ಮೂಲಕ ತಂಡಕ್ಕೆ ಆಸರೆಯಾದರು. ಕಾರ್ತಿಕ್ ಕೇವಲ 12 ಎಸೆತಗಳಲ್ಲಿ ಅಜೇಯ 21 ರನ್ ಸಿಡಿಸಿದರೆ, ಸಿಂಗ್ ಕೂಡ ಅಜೇಯ 15 ರನ್ ಕೊಡುಗೆ ನೀಡಿದ್ರು. ಇದರಿಂದಾಗಿ ಆರ್ಸಿಬಿ ತಂಡ ಇನ್ನೂ 38 ಎಸೆತಗಳು ಬಾಕಿ ಇರುವಾಗಲೇ ಚೇಸ್ ಮಾಡೋದ್ರಲ್ಲಿ ಯಶಸ್ವಿಯಾಯಿತು. ಇನ್ನು ಗುಜರಾತ್ ಟೈಟನ್ಸ್ ಪರವಾಗಿ ಜೋಶ್ ಲಿಟಲ್ ಉತ್ತಮ ಬೌಲಿಂಗ್ ಪ್ರದರ್ಶಿಸಿದ್ರು. 45 ರನ್ಗಳಿಗೆ 4 ವಿಕೆಟ್ ಪಡೆದು ತಮ್ಮ ತಂಡವನ್ನ ಪಂದ್ಯಕ್ಕೆ ವಾಪಸ್ ತರಲು ಪ್ರಯತ್ನಿಸಿದ್ರು. ಈ ಗೆಲುವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ತುಂಬಾನೇ ಮುಖ್ಯವಾಗಿತ್ತು. ಯಾಕಂದ್ರೆ ಇದು ಗುಜರಾತ್ ಟೈಟನ್ಸ್ ವಿರುದ್ಧ ಆರ್ಸಿಬಿಗೆ ಸಿಕ್ಕ ಸತತ 2ನೇ ಗೆಲುವು ಮತ್ತು ಐಪಿಎಲ್ 2024ರ ಪಾಯಿಂಟ್ಸ್ ಟೇಬಲ್ನಲ್ಲಿ ತನ್ನ ಸ್ಥಾನವನ್ನ ಗಣನೀಯವಾಗಿ ಉತ್ತಮಪಡಿಸಿತು. ಈ ಗೆಲುವಿನಿಂದ ಆರ್ಸಿಬಿ ಟೇಬಲ್ನ ಕೊನೆಯ ಸ್ಥಾನದಿಂದ 7ನೇ ಸ್ಥಾನಕ್ಕೆ ಜಿಗಿದಿದ್ದು ಪ್ಲೇಆಫ್ ಕನಸನ್ನ ಜೀವಂತವಾಗಿಟ್ಟಿದೆ. ಇನ್ನೊಂದು ಕಡೆ ಗುಜರಾತ್ ಟೈಟನ್ಸ್ ಸೋತ ಕಾರಣ ಪಾಯಿಂಟ್ಸ್ ಟೇಬಲ್ನಲ್ಲಿ 9ನೇ ಸ್ಥಾನಕ್ಕೆ ಕುಸಿಯಿತು.